ಆ, ನಮಸ್ಕಾರ ಕನ್ನಡಿಗರೇ. ಇವತ್ತು ನಾನು ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತೀನಿ 1 ಮಿನಿಟದಲ್ಲಿ. ಸೊ ಇವತ್ತು ನಾನು ಫಿಬ್ನಾಸಿ ರಿಟ್ರೇಸ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಫಿಬ್ನಾಸಿ ರಿಟ್ರೇಸ್ಮೆಂಟ್ ನೀವು ಹಾಕ್ಬೋದು. ಸೊ ಇಲ್ಲಿ ಹೋದರೆ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೊ ಟೂಲಲ್ಲಿ ನೀವು ಇಲ್ಲಿ ಫಿಬ್ನಾಸಿ ರಿಟ್ರೇಸ್ಮೆಂಟ್ ಅಂತಿದೆ, ಅದನ್ನು ತೊಗೊಂಡ್ಬಂದು ಡೇ ಹೈ ಮತ್ತು ಡೇ ಲೋಗೆ ನೀವು ಅದನ್ನು ಡ್ರ್ಯಾಗ್ ಮಾಡಬೇಕು. ಇಲ್ಲಿ ನೋಡಿ, ನಾನು 5 ಮಿನಿಟ್ಸ್ ಚಾರ್ಟ್ ಯೂಸ್ ಮಾಡ್ತಾ ಇದ್ದೀನಿ. 5 ಮಿನಿಟ್ಸ್ ಚಾರ್ಟಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಇದನ್ನು ಹಾಕಿದ್ದೀನಿ. ಸೊ ಇದು ಹೈ 45,000, ಅರೌಂಡ್ 45,400. ಲೋ ಬಂದುಬಿಟ್ಟು ನಾನು ಮಾರ್ಕ್ ಮಾಡಿದ್ದು 44,892. ಓಕೆ, ಸಾರಿ, ನಾಟ್ 45,000, ಲೈಕ್ ಇಟ್ ಈಸ್ 44,849 ಲೋ. ಸೊ ಇಲ್ಲಿ ನೋಡಿ, ಎಕ್ಸಾಕ್ಟಾಗಿ ನಾನು ಇದನ್ನು ಹಾಕಿದ್ಮೇಲೆ, ಸೊ ನಿನ್ನೆ ಹಾಕಿರೋದು ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಸೊ ಹೈ ಲೋ ಮಾರ್ಕ್ ಮಾಡಿದ್ದೆ. ಸೊ ಎಕ್ಸಾಕ್ಟ್ಲಿ ಏನಾಗ್ತಾಯಿದೆ ಅಂದರೆ, ಈ ಲೆವೆಲ್ಸ್ಗಳು ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಹಾಕಿದ್ದು ನಾನು, ಅರ್ಧ ಆದಮೇಲೆ. ಸೊ ಇಲ್ಲಿ ಹಾಕಿದ್ದೆ ಲೋ ಒಂದ್ಸಲ ಫಾರ್ಮ್ ಆದಮೇಲೆ. ಆಮೇಲೆ ಇದು ಎಕ್ಸಾಕ್ಟ್ಲಿ ರಿಟ್ರೇಸ್ಮೆಂಟ್ ಬಂದುಬಿಟ್ಟು ಎರಡನೇ ಸರಿ ರಿಟ್ರೇಸ್ಮೆಂಟ್ ಕೊಡ್ತು ಮತ್ತು ಮೇಲ್ ಹೋಯ್ತು. ಇಟ್ ವಿಲ್ ನಾಟ್ ವರ್ಕ್ 100%, ಬಟ್ ಸಿ ರಿವರ್ಸಲ್ ಎಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ, ಒಂದು 25%, ಲೈಕ್ 2.23% ಬೇಸಿಕಲಿ, ಆ್ಯಂಡ್ 0.38, ಈ ಎರಡು ರೇಂಜಲ್ಲಿ ರಿಟ್ರೇಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಒಂದ್ಸಲ ಮಾರ್ಕೆಟ್ ಕೆಳಗೆ ಬಂದು ಮೇಲೆ ಹೋದರೆ, ಈ 50 ಕೆಳಗಡೆ ಇದ್ದರೆ 0.50 ಏನಿದೆಯಲ್ಲ, ಸೊ ರಿಟ್ರೇಸ್ಮೆಂಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಕರೆಕ್ಟಾಗಿ ಏನಾಗಿದೆ, ಅಲ್ಲಿಂದ ರಿಟ್ರೇಸ್ಮೆಂಟ್ ಆಯಿತು 0.50ವರೆಗೆ 45,045 ಹೋಗಿ ಸ್ವಲ್ಪ ಮೇಲೆ, ಅಂದರೆ 5% ಕರೆಕ್ಷನ್ ಇದ್ದೇ ಇರುತ್ತೆ. ಸೊ ಎಕ್ಸಾಕ್ಟ್ಲಿ ಸಿಗಲ್ಲ, ಬಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೆವೆಲಲ್ಲಿ ರಿಜೆಕ್ಷನ್ ಬರ್ಬೋದು ಅಂತ. ಓಕೆ, ಸೊ ಐ ವಿಲ್ ಡೂ ಕ್ಲಿಯರ್ ವಿಡಿಯೋಸ್ ಆನ್ ದಿಸ್.